ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ವಿರುದ್ಧ ಅಮೆರಿಕ ಮಿಲಿಟರಿ ಕ್ರಮ ಹಾಗೆ ಅವರ ಬಂಧನದ ನಂತರ ವಿಶ್ವದಾದ್ಯಂತ ಅಮೆರಿಕದ ನೆಕ್ಸ್ಟ್ ಟಾರ್ಗೆಟ್ ಯಾವ ದೇಶ ಅನ್ನೋ ಪ್ರಶ್ನೆ ಕ್ರಿಯೇಟ್ ಮಾಡೋ ಹಾಗೆ ಮಾಡಿದೆ. ಟ್ರಂಪ್ ಅವರ ಈ ನಡೆ ವೆನೆಜುವೆಲಾಗೆ ಮಾತ್ರ ಸೀಮಿತವಾಗುತ್ತಾ ಅಥವಾ ಜಾಗತಿಕ ಶಕ್ತಿಯನ್ನ ವಿಸ್ತರಿಸೋ ತಂತ್ರಗಾರಿಕೆಯನ್ನ ಇಲ್ಲಿ ಟ್ರಂಪ್ ಫಾಲೋ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಗಾರ್ಡಿಯನ್ ವರದಿ ಪ್ರಕಾರ ವೆನೆಜುವೆಲಾದಲ್ಲಿ ಮಡುರೋ ಅವರ ಬಂಧನವನ್ನ ಅನೇಕ ವಿಶ್ಲೇಷಕರು ಇದನ್ನ ಅಕ್ರಮ ದಂಗೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇದು ಸ್ಥಳೀಯ ಕಾನೂನು ಹಾಗೆ ಅಂತಾರಾಷ್ಟ್ರೀಯ ಒಪ್ಪಂದಗಳಿಲ್ಲದೆ ಮಿಲಿಟರಿ ಬಲದ ಬಳಕೆಯಿಂದ ನಡೆಸಿರೋ ದಾಳಿ ಅನ್ನೋ ರೀತಿಯಲ್ಲೇ ಕಾಣೋದು. ಈ ಕ್ರಮವನ್ನ ಮಾದಕ ವಸ್ತು ಕಳ್ಳಸಾಗಣೆ ಅಥವಾ ಅಕ್ರಮ ವಲಸೆಯನ್ನ ತಡೆಯೋ ನೆಪವಾಗಿ ಮಾತ್ರ ಅಲ್ಲ, ವಿಶಾಲವಾದ ಮಿಲಿಟರಿ ಮತ್ತು ರಾಜಕೀಯ ಒತ್ತಡದ ಆರಂಭವಾಗಿಯೂ ನೋಡಲಾಗ್ತಾ ಇದೆ. ಈ ಕ್ರಮದ ಮೂಲಕ ಯಾವುದೇ ದೇಶದಲ್ಲಿ ಮಿಲಿಟರಿ ಮತ್ತು ರಾಜಕೀಯ ಬದಲಾವಣೆಯನ್ನು ತರೋದಕ್ಕೆ ನೇರವಾಗಿ ಮಧ್ಯ ಪ್ರವೇಶಿಸೋದಕ್ಕೆ ಅಮೆರಿಕ ಹೆದರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಹೀಗಾಗಿ ಮುಂದಿನ ಗುರಿ ಯಾವ ದೇಶ ಇರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಆತಂಕ ಕೂಡ ಇಲ್ಲಿ ಕಾಣಿಸುತ್ತೆ. ಇನ್ನು ವಿದೇಶಾಂಗ ನೀತಿಯು ಇತರ ದೇಶಗಳ ಮೇಲೆ ಕೇಂದ್ರೀಕೃತವಾಗಿರಬಹುದು ಅಂತ ಸೂಚಿಸೋ ಅಮೆರಿಕದಿಂದ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಸಂಕೇತಗಳು ಕೂಡ ಇದೆ. ಅಮೆರಿಕದ ಜೊತೆ ಭಿನ್ನಾಭಿಪ್ರಾಯಗಳು ಅಥವಾ ಸೈದ್ಧಾಂತಿಕ ಸಂಘರ್ಷಗಳನ್ನು ಹೊಂದಿರೋ ದೇಶಗಳಾಗಿರುತ್ತೆ. ಇರಾನ್ ಅತ್ಯಂತ ಪ್ರಮುಖ ಸಂಭಾವ್ಯ ಗುರಿಯಾಗಿ ಕಾಣಿಸಿಕೊಳ್ಳುತ್ತೆ. ಕೆಲವರ ಪ್ರಕಾರ ಟ್ರಂಪ್ ಆಡಳಿತ ಈಗಾಗಲೇ ಇರಾನ್ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳೋದಾಗಿ ಬೆದರಿಕೆ ಹಾಕಿದೆ. ಲಾಸ್ಟ್ ವೀಕ್ ಇರಾನ್ ಅನ್ನ ಮೇಲ್ವಿಚಾರಣೆ ಮಾಡೋ ಉದ್ದೇಶವನ್ನು ಕೂಡ ವ್ಯಕ್ತಪಡಿಸಿದೆ. ಹೀಗಾಗಿ ಅಮೆರಿಕ ತನ್ನ ಭದ್ರತೆ ಅಥವಾ ಇಂಧನದ ಹಿತಾಸಕ್ತಿಗಳಿಗೆ ನೇರ ಬೆದರಿಕೆಯನ್ನ ಹಾಕಿದ್ರೆ ಮಧ್ಯಪ್ರಾಚ್ಯದಲ್ಲೂ ಮಧ್ಯಪ್ರವೇಶಿಸೋದಕ್ಕೆ ಹಿಂಜರಿಯೋದಿಲ್ಲ ಅನ್ನೋ ಭಯ ಇದೆ. ಇರಾನ್ ಜೊತೆಗೆ ಕ್ಯೂಬಾ ಯಾವಾಗಲೂ ಅಮೆರಿಕ ನೀತಿಯಲ್ಲಿ ಸೂಕ್ಷ್ಮ ಅಂಶ. ದೇಶದ ಸರ್ಕಾರವನ್ನ ಬಲವಂತವಾಗಿ ಬದಲಾಯಿಸೋದಕ್ಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ ಅಂತ ಕ್ಯೂಬಾ ಈ ಹಿಂದೆ ಹೇಳಿಕೊಂಡಿದೆ. ಕ್ಯೂಬಾ ವೆನೆಜುವೆಲಾಗೆ ಬೆಂಬಲ ಕೊಡ್ತಾ ಇರೋದ್ರಿಂದ ಮಡುರೋಗೆ ಇಂಧನ ಮತ್ತು ಮಿಲಿಟರಿ ಸಹಾಯವನ್ನು ಒದಗಿಸ್ತಾ ಇರೋದ್ರಿಂದ ಇದು ಟ್ರಂಪ್ ದಾಳಿಯ ಗುರಿ. ಈ ಅಮೆರಿಕದ ನಡೆ ಕೇವಲ ದಂಗೆ ಮಾತ್ರ ಅಲ್ಲ, ಬದಲಿಗೆ ಪ್ರಭಾವ ಬೀರೋ ದೀರ್ಘಕಾಲದ ಬಯಕೆಯ ಫಲಿತಾಂಶ ಅಂತ ಕ್ಯೂಬಾ ನಂಬುತ್ತೆ. ಇನ್ನು ಅಮೆರಿಕದ ಈ ಕ್ರಮದ ಬಗ್ಗೆ ಕೊಲಂಬಿಯಾ ಕೂಡ ಕಳವಳ ವ್ಯಕ್ತಪಡಿಸಿದೆ. ವೆನೆಜುವೆಲಾದ ಮೇಲಿನ ಅಮೆರಿಕದ ದಾಳಿ ಪ್ರಾದೇಶಿಕ ಸ್ಥಿರತೆಗೆ ಅಪಾಯವನ್ನ ಮಾಡಬಹುದು, ಹಾಗೆ ನೆರೆ ರಾಷ್ಟ್ರಗಳ ಸಾರ್ವಭೌಮತ್ವಕ್ಕೆ ಸವಾಲು ಹಾಕಬಹುದು ಅಂತ ಕೊಲಂಬಿಯಾದ ಅಧ್ಯಕ್ಷರೂ ಸೇರಿದ ಹಾಗೆ ಅನೇಕ ದಕ್ಷಿಣ ಅಮೆರಿಕದ ದೇಶಗಳು ಹೇಳ್ಕೊಂಡಿವೆ. ಅಮೆರಿಕ ಮಡುರೋ ಅವರನ್ನ ಮಾತ್ರ ಗುರಿ ಮಾಡಿಕೊಂಡಿದ್ರೆ ಮಿಲಿಟರಿ ಹಸ್ತಕ್ಷೇಪ ಇಲ್ಲದೆ ಅನೇಕ ಪರ್ಯಾಯ ಕ್ರಮಗಳನ್ನ ಫಾಲೋ ಮಾಡಬಹುದಾಗಿತ್ತು ಅನ್ನೋದು ಪ್ರಾಥಮಿಕ ವರದಿಯಿಂದಾನೇ ಗೊತ್ತಾಗುತ್ತೆ. ಇದರ ಹೊರತಾಗಿನೂ ಅವರು ಮಿಲಿಟರಿ ಕ್ರಮವನ್ನ ಪ್ರಯೋಗ ಮಾಡಿದ್ರು. ಕೊಲಂಬಿಯಾ ಲ್ಯಾಟಿನ್ ಅಮೆರಿಕನ್ ದೇಶ ಆಗಿದ್ದು ಟ್ರಂಪ್ ಅವರನ್ನ ವಿರೋಧ ಮಾಡಿದಾಗ ಟ್ರಂಪ್ ಅಧ್ಯಕ್ಷರಿಗೆ ಮೊದಲು ತನ್ನ ಮೇಲೆ ನಂತರ ಇತರರ ಮೇಲೆ ಗಮನ ಹರಿಸೋ ಹಾಗೆ ಸ್ಪಷ್ಟವಾಗಿ ಹೇಳಿದ್ರು. ಇನ್ನು ಡೆನ್ಮಾರ್ಕ್ ಹಾಗೆ ಗ್ರೀನ್ಲ್ಯಾಂಡ್ ನಂತಹ ಯುರೋಪಿಯನ್ ದೇಶಗಳು ಕೂಡ ಅಮೆರಿಕದ ವಿದೇಶಾಂಗ ನೀತಿಯ ವಿಸ್ತರಣೆಗೆ ಸಂಭಾವ್ಯವಾಗಿ ಒಡ್ಡಿಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ರೀಸೆಂಟ್ ವರದಿ ಪ್ರಕಾರ ಡ್ಯಾನಿಶ್ ರಕ್ಷಣಾ ಗುಪ್ತಚರ ಸಂಸ್ಥೆ ಅಮೆರಿಕವನ್ನ ಮಿತ್ರ ರಾಷ್ಟ್ರವಾಗಿ ಅಲ್ಲ, ಸಂಭಾವ್ಯ ಬೆದರಿಕೆ ಅಂತ ಪಟ್ಟಿ ಮಾಡಿದೆ. ಅಮೆರಿಕ ಈಗ ತನ್ನ ಆರ್ಥಿಕ ಮತ್ತು ತಾಂತ್ರಿಕ ಶಕ್ತಿಯನ್ನ ಪ್ರತಿಸ್ಪರ್ಧಿಗಳ ವಿರುದ್ಧ ಮಾತ್ರ ಅಲ್ಲ, ದೀರ್ಘಕಾಲದ ಸ್ನೇಹಿತರು ಹಾಗೆ ಮಿತ್ರ ರಾಷ್ಟ್ರಗಳ ವಿರುದ್ಧವೂ ತನ್ನ ಇಚ್ಛಾಶಕ್ತಿಯನ್ನ ಹೇರೋದಕ್ಕೆ ಬಳಸ್ತಾ ಇದೆ ಅಂತ ವರದಿಗಳಾಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಗ್ರೀನ್ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕದ ಭಾಗವನ್ನಾಗಿ ಮಾಡೋದಕ್ಕೆ ಬಯಸ್ತಾರೆ ಅನ್ನೋದನ್ನ ಪದೇ ಪದೇ ಸೂಚಿಸಿದ್ದಾರೆ. ಈ ಹೇಳಿಕೆ ಡೆನ್ಮಾರ್ಕ್ನೊಂದಿಗೆ ರಾಜತಾಂತ್ರಿಕ ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡುತ್ತೆ. ಗ್ರೀನ್ಲ್ಯಾಂಡ್ನ ಸಾರ್ವಭೌಮತ್ವ ಮತ್ತು ಪ್ರಜಾಪ್ರಭುತ್ವ ಹಕ್ಕುಗಳನ್ನ ಗೌರವಿಸಬೇಕು ಅಂತ ಡೆನ್ಮಾರ್ಕ್ ಸ್ಪಷ್ಟಪಡಿಸಿದೆ. ಹಾಗೆ ಯಾವುದೇ ರೀತಿಯ ಬಾಹ್ಯ ಹಸ್ತಕ್ಷೇಪವನ್ನು ಕೂಡ ತಿರಸ್ಕರಿಸಿದೆ. ಇನ್ನು ಡೆನ್ಮಾರ್ಕ್ ನ್ಯಾಟೋದ ಆರಂಭಿಕ ಸದಸ್ಯರಲ್ಲಿ ಒಂದು. ಅದರ ಗುಪ್ತಚರ ವರದಿ ರಾಜತಾಂತ್ರಿಕ ಕಾಳಜಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಹೆಚ್ಚಿನ ಸುಂಕ, ಆರ್ಥಿಕ ಒತ್ತಡ ಸೇರಿದ ಹಾಗೆ ಯುಎಸ್ ಈಗ ಆರ್ಥಿಕ ಶಕ್ತಿಯನ್ನ ಆಯುಧವನ್ನಾಗಿ ಬಳಸಬಹುದು ಅಂತ ವಾರ್ನಿಂಗ್ ಕೊಟ್ಟಿದೆ. ಯುಎಸ್ ತನ್ನ ಮಿತ್ರ ರಾಷ್ಟ್ರಗಳ ವಿರುದ್ಧ ಮಿಲಿಟರಿ ಬಲವನ್ನ ಬಳಸಬಹುದು ಅನ್ನೋದನ್ನು ಕೂಡ ಹೇಳುತ್ತೆ. ಅದಕ್ಕಾಗೇನೆ ನ್ಯಾಟೋದಲ್ಲಿರೋದು ಕೂಡ ಡೆನ್ಮಾರ್ಕ್ನ ಭದ್ರತೆಯನ್ನ ಖಾತರಿಪಡಿಸೋದಿಲ್ಲ. ಯಾವುದೇ ನ್ಯಾಟೋ ಸದಸ್ಯ ರಾಷ್ಟ್ರದ ಮೇಲಿನ ದಾಳಿ ಇಡೀ ಬಣದ ಮೇಲಿನ ದಾಳಿ ಅಂತ ಹೇಳೋ ನ್ಯಾಟೋದ 5ನೇ ವಿಧಿಯನ್ನ ಕೂಡ ಯುಎಸ್ ರಿಜೆಕ್ಟ್ ಮಾಡಬಹುದು. ಅಮೆರಿಕ ಇನ್ನು ಮುಂದೆ ಸ್ನೇಹಿತ ಹಾಗೆ ಶತ್ರು ಅಲ್ಲ. ಡೊನಾಲ್ಡ್ ಟ್ರಂಪ್ ಅವರ 2ನೇ ಅವಧಿಯಲ್ಲಿ ಯುಎಸ್ ವಿದೇಶಾಂಗ ನೀತಿ ನಾಟಕೀಯ ಬದಲಾವಣೆಗೆ ಒಳಗಾಗ್ತಾ ಇದೆ. ಯುಎಸ್ ನೀತಿ ಮಿಲಿಟರಿ ಆಯ್ಕೆಗಳಿಗೆ ಸೀಮಿತ ಆಗಿಲ್ಲ, ಆದರೆ ರಾಜಕೀಯ ಮತ್ತು ಆರ್ಥಿಕ ಒತ್ತಡದ ತಂತ್ರವನ್ನ ಕೂಡ ಬಳಸ್ತಾ ಇದೆ.
ಕೊಲಂಬಿಯಾ ವಿರುದ್ಧ ಆರ್ಥಿಕ ನಿರ್ಬಂಧಗಳು, ಮೆಕ್ಸಿಕೋದ ಮೇಲೆ ಹೆಚ್ಚಿದ ತೆರಿಗೆ ಒತ್ತಡ ಹಾಗೆ ಇತರ ದೇಶಗಳ ಜೊತೆ ವ್ಯಾಪಾರ ಉದ್ವಿಗ್ನತೆಗಳು ಹೆಚ್ಚಾಗೋದು ಕೂಡ ಅಸಾಮಾನ್ಯವೇನಲ್ಲ. ಇಂತಹ ನಡೆಗಳು ಅಮೆರಿಕ, ಭಾರತೀಯ ಪೆಸಿಫಿಕ್, ಯುರೋಪಿಯನ್ ಮತ್ತು ಲ್ಯಾಟಿನ್ ಅಮೆರಿಕನ್ ಪ್ರದೇಶಗಳಲ್ಲಿ ತನ್ನ ಶಕ್ತಿ ಪ್ರಭಾವವನ್ನ ಮತ್ತೆ ಸ್ಥಾಪಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ ಅನ್ನೋದು ಕಾಣಿಸುತ್ತೆ. ಇದು ಭದ್ರತಾ ಮೈತ್ರಿಗಳ ಮೇಲೆ ಪರಿಣಾಮ ಬೀರೋದಲ್ಲದೆ ಜಾಗತಿಕ ರಾಜಕೀಯದಲ್ಲೂ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಸಾರ್ವಭೌಮತ್ವದ ತತ್ವಗಳನ್ನು ವೀಕ್ ಮಾಡುತ್ತೆ. ಇದು ತನ್ನ ನೆರೆಹೊರೆಯವರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಭದ್ರತಾ ಸವಾಲುಗಳನ್ನು ಒಡ್ಡುತ್ತೆ ಅಂತಾನೆ ಹೇಳಲಾಗ್ತಿದೆ. ಇಲ್ಲಿ ಟ್ರಂಪ್ ನಾಯಕತ್ವಕ್ಕೆ ನೆತನ್ಯಾಹು ಸಲ್ಯೂಟ್ ಹೊಡೆದಿದ್ದಾರೆ. ಎಸ್, ಡೊನಾಲ್ಡ್ ಟ್ರಂಪ್ ಅವರ ನಾಯಕತ್ವವನ್ನ ನೆತನ್ಯಾಹು ಹೊಗಳಿದ್ದು, ಸ್ವಾತಂತ್ರ್ಯ ಹಾಗೆ ನ್ಯಾಯಕ್ಕಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೋರಿದ ಧೈರ್ಯಶಾಲಿ ಮತ್ತು ಐತಿಹಾಸಿಕ ನಾಯಕತ್ವಕ್ಕೆ ನಾನು ಸಲ್ಯೂಟ್ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಅಮೆರಿಕ ಸೈನಿಕರ ಅಸಾಧಾರಣ ಶಕ್ತಿ ಮತ್ತು ದೃಢ ಸಂಕಲ್ಪ ಈ ಪ್ರದೇಶದಲ್ಲಿ ಶಾಂತಿಯನ್ನ ಮರುಸ್ಥಾಪಿಸೋದಕ್ಕೆ ನೆರವಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವೆನೆಜುವೆಲಾದ ಜನರ ಪರವಾಗಿ ಮಾತನಾಡಿದ ನೆತನ್ಯಾಹು, ಅಲ್ಲಿನ ಸರ್ವಾಧಿಕಾರಿ ಆಡಳಿತದಿಂದ ದಶಕಗಳಿಂದ ಬಳಲ್ತಾ ಇರೋ ಜನರೊಂದಿಗೆ ಇಸ್ರೇಲ್ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಮಡುರೋ ಆಡಳಿತ ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಭಯೋತ್ಪಾದನೆಯನ್ನ ಉತ್ತೇಜಿಸ್ತಾ ಇತ್ತು ಅನ್ನೋದು ಇಸ್ರೇಲ್ನ ಗಂಭೀರ ಆರೋಪ. ಮಡುರೋ ಪದಚ್ಯುತಿಯಿಂದ ಇಡೀ ಜಗತ್ತು ಈಗ ಹೆಚ್ಚು ಸುರಕ್ಷಿತವಾಗಿರುತ್ತೆ ಅಂತ ಇಸ್ರೇಲ್ನ ಅಧಿಕೃತ ನಿಲುವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮಡುರೋ ನಂತರ ಅಧಿಕಾರಕ್ಕೆ ಬರಲಿರೋ ಹೊಸ ಪ್ರಜಾಪ್ರಭುತ್ವ ಸರ್ಕಾರದೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಮರುಸ್ಥಾಪಿಸುವುದಕ್ಕೆ ಇಸ್ರೇಲ್ ಉತ್ಸುಕವಾಗಿದೆ. ಟ್ರಂಪ್ ಮತ್ತು ನೆತನ್ಯಾಹು ನಡುವಿನ ನಿಕಟ ಸ್ನೇಹ ಭವಿಷ್ಯದಲ್ಲಿ ವೆನೆಜುವೆಲಾದ ರಾಜಕೀಯ ವಿದ್ಯಮಾನಗಳಲ್ಲಿ ಇಸ್ರೇಲ್ ಪ್ರಭಾವವನ್ನು ಹೆಚ್ಚಿಸುತ್ತೆ ಅಂತ ತಜ್ಞರು ಅಭಿಪ್ರಾಯಪಡ್ತಿದ್ದಾರೆ. ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಆಡಳಿತ ದಕ್ಷಿಣ ಅಮೆರಿಕದ ತೈಲ ಸಂಪದ್ಭರಿತ ರಾಷ್ಟ್ರ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಹಾಗೆ ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನ ಸೆರೆ ಹಿಡಿದು ಅಮೆರಿಕಕ್ಕೆ ಕರೆದೊಯ್ದಿರುವುದರಿಂದ ಅನೇಕ ದೇಶಗಳು ಅಮೆರಿಕ ನಡೆಯನ್ನ ಖಂಡಿಸಿದ್ರೂ ಕೂಡ ವಲಸೆ, ಮಾದಕ ವಸ್ತುಗಳು ಮತ್ತು ಮಾದಕ ವಸ್ತು ಭಯೋತ್ಪಾದನೆಯನ್ನು ಹತ್ತಿಕ್ಕೋದಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅಮೆರಿಕ ಸಮರ್ಥನೆ ಕೊಡ್ತಾ ಇದೆ. ಆದರೆ ವೆನೆಜುವೆಲಾದ ತೈಲ ಸಂಪತ್ತಿನ ಮೇಲೆ ಕಣ್ಣಿಟ್ಟಿರೋ ಅಮೆರಿಕ ಅಲ್ಲಿನ ಸರ್ಕಾರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇತ್ತು. ಚೀನಾ, ರಷ್ಯಾಗಳಿಗೆ ಹತ್ತಿರವಾಗಿ ತನ್ನ ವಿರುದ್ಧ ತೊಡೆ ತಟ್ಟಿರೋ ವೆನೆಜುವೆಲಾ ಸರ್ಕಾರವನ್ನ ಕಿತ್ತೊಗೆದು ಅಲ್ಲಿ ತನ್ನನ್ನ ಬೆಂಬಲಿಸೋ ಸರ್ಕಾರವನ್ನ ಸ್ಥಾಪಿಸೋದು ಅಮೆರಿಕದ ಉದ್ದೇಶವಾಗಿತ್ತು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. And early today, at my direction, the United States Armed Forces conducted an extraordinary military operation in the capital of Venezuela. Overwhelming American military power, air, land, and sea, was used to launch a spectacular assault. And it was an assault like people have not seen since World War II. It was a force against a heavily fortified military fortress in the heart of Caracas to bring outlaw dictator Nicolas Maduro to justice.